ಡಿಯರ್ ಕಾಮ್ರೇಡ್ಸ್, ನಾಡಿನ ಸಮಸ್ತ ಜನತೆಗೆ ನಿಮ್ಮ ಮನೆಮಗ ಹರೀಶ್ ಗೌಡ ಮಾಡುವ ನಮಸ್ಕಾರಗಳು. ಈ ದಿನದ ವಿಷಯ ದ ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ಆಫ್ ದಿ ಕರ್ನಾಟಕ ಮಿಸ್ಟರ್ ಡಿ.ಕೆ. ಶಿವಕುಮಾರ್ ರವರು ಒಳ್ಳೆಯ ಆಡಳಿತವನ್ನ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನೀಡ್ತಾರಾ ಅಂತ ಕೆಲವಾರು ಮಾಧ್ಯಮಗಳಲ್ಲಿ ವೀಕ್ಷಿಸಿದ ನಂತರ ನಾನು ಒಂದು ವಿಡಿಯೋವನ್ನ ಮಾಡಿ ಜನಗಳಿಗೆ ತಲುಪಿಸ್ಬೇಕು ಅಂತ ಅನ್ಕೊಂಡು ಈ ವಿಡಿಯೋವನ್ನ ತಮಗೆ ತಲುಪಿಸುತ್ತಿದ್ದೇನೆ. ಒಬ್ಬ ಮನುಷ್ಯ ಚೀಫ್ ಮಿನಿಸ್ಟರ್ ಆಗಬೇಕು ಅಂತಂದ್ರೆ ಆತ ನಿಜವಾದ ಬೇಟೆಗಾರನೇ ಆಗಿರಬೇಕು. ಬೇಟೆಗಾರನಿಗೆ ಬೇಟೆ ಸಡನ್ ಆಗಿ ಹೋಗಿದ ತಕ್ಷಣ ಕಾಡಿಗೆ ಸಿಕ್ಕೋದಿಲ್ಲ. ಬೇಟೆಗಾರ ಏನ್ ಮಾಡ್ಬೇಕು? ಕಾಯ್ತಾ ಇರಬೇಕು ಪೊಸಿಷನ್ಗೋಸ್ಕರ. ಆಗಲೇ ಅವರ ಪೊಸಿಷನ್ ಅವರಿಗೆ ಸಿಗುತ್ತದೆ. ಈ ಹಿಂದೆ ಕಾಂಗ್ರೆಸ್ ಪಕ್ಷ 136 ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ದಿದ್ದು ಜನಗಳ ಪಬ್ಲಿಕ್ ನವರ ಮಾತಿನಂತೆ ಹಾಗೂ ಪಬ್ಲಿಕ್ ಚುನಾಯಿತ ಪ್ರತಿನಿಧಿಯಾಗಿ 136 ಸೀಟ್ಗಳನ್ನ ತಂದಿದ್ದು ಮಿಸ್ಟರ್ ಡಿ.ಕೆ. ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ. ಅದು ಕರ್ನಾಟಕ ರಾಜ್ಯ ನೋಡಿದೆ. ಹಾಗೂ ಅವರಿಗೆ ನಿಯೋಜಿತ ಮುಖ್ಯಮಂತ್ರಿಯಾಗಿ ಅವರ ಹೈಕಮಾಂಡ್ ನೀಡಿರುವುದು ರಾಜ್ಯದ ಹಾಗೂ ಅವರ ಕಾಂಗ್ರೆಸ್ ಪಕ್ಷದ ಲೀಡರ್ಗಳಿಗೆ ಒಂದು ಒಳ್ಳೆಯ ವಿಷಯ ಅಂತ ನಾನು ಅನ್ಕೊಂಡಿದ್ದೇನೆ. ಆದರೆ ಇನ್ನು ಮಿಕ್ಕ 2 ವರ್ಷಗಳಲ್ಲಿ ಇನ್ನು ದ ಚೀಫ್ ಮಿನಿಸ್ಟರ್ ಆಫ್ ದಿ ಕರ್ನಾಟಕ ಪ್ರೆಸೆಂಟ್ ಗವರ್ನಮೆಂಟ್ ರೂಲರ್ ಮಿಸ್ಟರ್ ಡಿ.ಕೆ. ಶಿವಕುಮಾರ್ ಅವರು ಒಳ್ಳೆಯ ನಡಿಗೆಯನ್ನ ಕರ್ನಾಟಕ ರಾಜ್ಯದ ಜನತೆಗೆ ನೀಡ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಯಾಕಂದ್ರೆ ಒಂದು ಪೊಸಿಷನ್ ಸಿಗಬೇಕು ಅಂದ್ರೆ ಅದರ ಹಿಂದೆ ಎಷ್ಟು ರಾಗಿ ಬೀಸಿರ್ಬೇಕು ಅನ್ನೋದು ಆ ಪೊಸಿಷನ್ ಅಲ್ಲಿ ಆ ವ್ಯಕ್ತಿ ಇರೋರಿಗೆ ಗೊತ್ತಿರುತ್ತೆ. ಸ್ಟಿಲ್ ಮಾಧ್ಯಮಗಳ ಮುಖಾಂತರ ನೋಡೋದಾದ್ರೆ ನಾನು ಇನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಂತಾನೆ ಹೇಳ್ತಾರೆ ಮಿಸ್ಟರ್ ಡಿ.ಕೆ. ಶಿವಕುಮಾರ್ ಅವರು. ಅವರ ಈ ಒಂದು ಒಳ್ಳೆಯತನ ಇನ್ನು ನಾನು ಆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಂತ ಹೇಳ್ತಾರೆ. ಪ್ರೆಸೆಂಟ್ ರಾಜ್ಯಾಧ್ಯಕ್ಷ ಆಗಿದ್ದೆ ಪಾರ್ಟಿನಲ್ಲಿ, ಪ್ರೆಸಿಡೆಂಟ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕ ಸ್ಟೇಟ್ ಆಗಿದ್ದೆ. ಪ್ರೆಸೆಂಟ್ ಮಿನಿಸ್ಟರ್ ಆಗಿದ್ದೀನಿ, ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಇದ್ಯಾವುದೋ ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಮಾತನಾಡ್ತಾ ಇಲ್ಲ. ಕೆಲವಾರು ಮಾಧ್ಯಮಗಳ ಮುಖಾಂತರ ನಮಗೆ ವೀಕ್ಷಣೆಗೆ ಬಂದಿದ್ದು ಅವರದೇ ರಾಜ್ಯಭಾರ, ಹಾಗೆ ಮಾಡ್ಬಿಡ್ತಾರೆ ಹೀಗೆ ಮಾಡ್ಬಿಡ್ತಾರೆ ಅಂತ. ಮತ್ತೆ ಕೆಲವಾರು ಮಾಧ್ಯಮ ಮಿತ್ರರು ಆ ಪೊಸಿಷನ್ ತಗೊಂಡಿರೋರಿಗೆ ನೀವು ರೂಟ್ ಅನ್ನ ಹೇಳ್ಕೊಡ್ತಾ ಇದ್ದೀರಿ. ರೂಟ್ ಅಂದ್ರೆ ಯಾವುದು? ಪ್ರೀವಿಯಸ್ ಎಲ್ಲ ಪೊಲಿಟಿಷಿಯನ್ಸ್ ಎಲ್ಲ ಯಾವ ತರ ಮಾಡ್ತಾ ಇದ್ರು ಅಂದ್ರೆ, ಈ ಪ್ರಶ್ನವರು ಅವ್ರ ಹತ್ರ ಹೋಗಿ ವಿಷಯನ ನಾಳೆ ಏನ್ ಮಾಡ್ತೀರಾ ಸರ್, ಯಾವ ತರ ಇದೆ, ಏನು ಟ್ರೆಂಡ್ ಅಂತೆಲ್ಲ ಕೇಳ್ಕೊಂಡು ಆ ವಿಷಯವನ್ನ ಪ್ರಿಂಟ್ ಮೀಡಿಯಾ ಮತ್ತೆ ಈ ತರ ಅಪ್ಲೋಡ್ ಟಿವಿ ಮಾಧ್ಯಮ ಇವರೆಲ್ಲ ಅಪ್ಲೋಡ್ ಮಾಡ್ತಾ ಇದ್ರು. ಈಗಿನ ಮಾಧ್ಯಮಗಳಲ್ಲಿ ಕೆಲವಾರನ್ನ ನಾನು ನೋಡಿದಾಗ ಅವರು ಯಾರು ಪ್ರೆಸೆಂಟ್ ಮಂತ್ರಿಗಳಿಗೆ ಹೇಳ್ಕೊಡ್ತಾರೆ, ನೀವು ಈಗ ಮಾಡಬಾರ್ದು, ನೀವು ಆಗ ಮಾಡ್ಬೇಕು, ನೀವು ಆಗ ಮಾಡಬಾರ್ದು, ನೀವು ಈ ರೀತಿಯಲ್ಲಿ ಹೋಗ್ಬೇಕು ಅಂತ ಕನ್ಫ್ಯೂಷನ್ ಮಾಡ್ತಾ ಇರಾ ಅಂತ ಅನ್ಸುತ್ತೆ ನನಗೆ. ನಿಯೋಜಿತ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಡಿ.ಕೆ. ಶಿವಕುಮಾರ್ ಅವರಿಗೆ ಯಾರು ಹೇಳ್ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ.
ಆ ಪೊಸಿಷನ್ ಆರ್ಟ್ ಸೀಟ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಈಗ ಯಾವ್ದು ಪೊಸಿಷನ್ ಅವರು ಒರೆಸಿದರೆ ಅದು ಎಂತ ಆರ್ಟ್ ಸೀಟು ಅವ್ರಿಗೆ ಆಲ್ರೆಡಿ ಗೊತ್ತಿದೆ. ಅದು ತಗೊಳ್ಬೇಕಾದ್ರೆ ಎಷ್ಟು ಕಸರತ್ತನ್ನ ಅವ್ರು ಮಾಡಿದರೆ ಅದು ಗೊತ್ತಿದೆ. ಹಿಂದೆ ನಡೆಸಿದಂತಹ ಎಕ್ಸ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯಜಿ, ಅನ್ನರಾಮಯ್ಯ ಅವರು ತುಂಬಾನೇ ಕಷ್ಟಪಟ್ಟು ಆ ಪೊಸಿಷನ್ಗಳನ್ನ ತಗೊಂಬಂದು, ಮತ್ತೆ ಇವರ ಆಡಳಿತ ಯಾವ ತರ ನಾವು ನೋಡ್ತಾ ಇದ್ದೇವೆ ಅಂದ್ರೆ, ಯಾವುದೋ ಒಂದು ಇರುಸು ಮುರುಸು ಇಲ್ಲದೇನೆ ವ್ಯವಹರಿಸಿ ರಾಜ್ಯದ ಜನತೆಗೆ ಒಂದು ಒಳ್ಳೆಯ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಆಡಳಿತವನ್ನ ಮಾಡಿದ್ರೆ ಈ ತರನೂ ಮಾಡಬೇಕು. 3 ವರ್ಷ ನಮ್ಮ ಸಿದ್ದರಾಮಯ್ಯಜಿರವರಿಗೆ, ಎಕ್ಸ್ ಮಿನಿಸ್ಟರ್ ಅವರಿಗೆ ಪದವಿಯನ್ನು ನೀಡಿದ್ರು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ. ಈಗ ನಿಯೋಜಿತ ಪ್ರಸ್ತುತ ಪ್ರೆಸಿಡೆಂಟ್ ಆಫ್ ಕರ್ನಾಟಕ ಮಿಸ್ಟರ್ ಡಿ.ಕೆ. ಶಿವಕುಮಾರ್ ಅವರಿಗೆ ಪ್ರೆಸೆಂಟ್ ಪದವಿಯನ್ನ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ ನೀಡಿದ್ದಾರೆ. ಆದರೂ ಅವರ ಪಾರ್ಟಿನಲ್ಲಿ ಸಣ್ಣ ಪುಟ್ಟ ವೈಷಮ್ಯಗಳು ಬರ್ತಾ ಇದೆ. ಎಲ್ಲರೂ ಒಗ್ಗೂಡಿ ಮಿಕ್ಕಿರುವ ವರ್ಷವನ್ನ ರಾಜ್ಯದ ಜನತೆಗೆ ಒಳ್ಳೆಯ ಒಂದು ನಿಮ್ಮ ಕೆಲಸ ಕಾರ್ಯರೂಪಗಳನ್ನ ತೋರಿಸಿ ತೊಂದರೆಗೀಡಾಗಿರುವ ಜನಗಳಿಗೆ ಒಳ್ಳೆಯದನ್ನ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದ್ದರಿಂದ ಕಂಗ್ರ್ಯಾಚುಲೇಷನ್ಸ್ ದ ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಡಿ.ಕೆ. ಶಿವಕುಮಾರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತಾ, ಹಾಗೂ ಸಿದ್ದರಾಮಯ್ಯಜಿಯವರಿಗೂ ಕೂಡ ಇಷ್ಟು ಈಸಿಯಾಗಿ ತಾವು ಒಪ್ಕೊಂಡು ನಿಯೋಜಿತ ಡಿ.ಕೆ. ಶಿವಕುಮಾರ್ ಅವರಿಗೆ ತಮ್ಮ ಸ್ಥಾನವನ್ನ ಬಿಟ್ಟು ಕೊಟ್ಟಿದ್ದೀರಿ. ತಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಾನು ಹರೀಶ್ ಗೌಡ, ಸೋಷಲಿಸ್ಟ್ ಪಾರ್ಟಿ ಇಂಡಿಯಾ ರಾಜ್ಯಾಧ್ಯಕ್ಷ ಹಾಗೂ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ, ಹಾಗೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ MP ಅಭ್ಯರ್ಥಿಯಾಗಿ ಮೈಸೂರಿನ ಮಹಾರಾಜರ ಎದುರುಗಡೆ ಸ್ಪರ್ಧಿಸಿದ್ದೆ. ಈ ರೀತಿಯ ಒಂದು ಒಳ್ಳೆಯ ಕಾರ್ಯರೂಪಗಳನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇನೆ. ಕಮ್ಮಗಳ ನಡೆ ಜನಗಳ ಕಡೆ ಅಂತ ಆಗ್ಬೇಕು. ಒಳ್ಳೆದನ್ನ ನಿಮ್ಮ ಪಕ್ಷ ಮಾಡಿದ್ರೇನು, ನಮ್ಮ ಪಕ್ಷ ಮಾಡಿದ್ರೇನು, ಇನ್ನೊಂದು ಪಕ್ಷ ಮಾಡಿದ್ರೇನು, ಪಕ್ಷ ಬೇಡ ಬೇಡ, ಜನಗಳಿಗೆ ಒಳ್ತಾಗೋದು ಅವಶ್ಯಕತೆ ಇದೆ. ಆದ್ದರಿಂದ 1 ಸೆಕೆಂಡ್ ಎಲ್ಲರಿಗೂ ಧನ್ಯವಾದವನ್ನ ತಿಳಿಸ್ತಾ ಇದ್ದೇನೆ. ಹಾಗೂ ನಮ್ಮ ಅಧಿಕಾರಿಗಳು, ರಾಜ್ಯದ ಅಧಿಕಾರಿಗಳು ಕೂಡ ತಾವು ಒಂದು ಸ್ಟ್ರಿಕ್ಟ್ ಆರ್ಡರ್ ಅನ್ನ ಮಾಡಿ ಜನಗಳ ತೊಂದರೆಯನ್ನ ಅವರು ತಗೊಂಡು ಹೋದ್ರೆ ಅವ್ರ ಹತ್ರ ಈಸಿಯಾಗಿ ಸಾಲ್ವ್ ಮಾಡ್ಕೊಡುವಂತೆ ಒಂದು ಆರ್ಡರ್ ಅನ್ನ ಪಾಸ್ ಮಾಡಬೇಕು ಅಂತ ನಾನು ಈ ಮೂಲಕ ತಮಗೆ ಕೇಳಲು ಬಯಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಲಿಸ್ನರ್ಸ್. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಬಾಯ್. ಟೇಕ್ ಕೇರ್.